ಸೀಟ್ ಕೊಟ್ಟರೆ ಕಂಟೆಸ್ಟ್ ಮಾಡ್ತೀರಾ ಸರ್? ಬಿಜೆಪಿನಲ್ಲಿ ಸೀಟ್ ಕೊಟ್ಟರೆ ಕಂಟೆಸ್ಟ್ ಮಾಡ್ತೀರಾ? I am a Republican Party of India. I am follower of Dr. Baba Saheb Ambedkar. I live, I will die. ಎಂಪಿ ಮನೆಗೆ ಬಂದಿರೋದು ಯಾಕೆಂದ್ರೆ ಎಂಪಿ ಎಲೆಕ್ಷನ್ ಟೈಮಲ್ಲಿ ನೋಟಾಗಿ ವೋಟ್ ಹಾಕ್ಬಿಟ್ಟು ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಇವಾಗ ಎಲೆಕ್ಷನ್ ಮುನ್ಸಿಪಲ್ ಎಲೆಕ್ಷನ್ ಇದೆ, ಅದಕ್ಕೆಲ್ಲಪ್ಪ ನೋಟಾ ಗೀಟಾಗಿ ಹಾಕೊಂಡು ಹೇಳ್ಬಿಡ್ತಾರ ಅಂತ ಏನಾದ್ರು ಬಂದ್ರೇನು? ಇಲ್ಲ, ನಾನು ಮುನ್ಸಿಪಾಲಿಟಿ ಎಲೆಕ್ಷನ್ ನಲ್ಲಿ ನಾನು ಪ್ರೆಸಿಡೆಂಟ್ ಕಂಟೆಸ್ಟ್ ಮಾಡೋದಿಲ್ಲ. ನಾನು ಅದು ಪ್ರೆಸಿಡೆಂಟ್ ಆಗೋದಕ್ಕೋಸ್ಕರ ನಾನು ಮುನ್ಸಿಪಾಲಿಟಿ ಕಂಟೆಸ್ಟ್ ಮಾಡಿಲ್ಲ. ಮುನ್ಸಿಪಾಲಿಟಿನಲ್ಲಿ ಏನೇನು ಗೊಂದಲ ಏನೇನು ಲೂಟಿ ಮಾಡಿ ತಿಂದಿದ್ದಾರೋ ಅದೆಲ್ಲ ಕಂಡುಹಿಡಿದು ಇವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ಗಳು ಬುಕ್ ಮಾಡಿ ರಿಕವರಿ ಮಾಡಬೇಕನ್ನೋಸ್ಕರ ನಾನು ಕೌನ್ಸಿಲರ್ ಆಗಿರೋದು. ಮತ್ತೆ ಸರ್ ಹೇಳಿಕೆ ಸುಮೂರ್ ಸರ್ ಕಾನ್ಸ್ಟಿಟ್ಯೂಟ್ ಆಗಿಲ್ವಲ್ಲ ಸರ್? ಇನ್ನು ಕಾನ್ಸ್ಟಿಟ್ಯೂಟ್ ಆಗಿಲ್ಲ. ಅದಾದ್ರೆ ಆಗ್ಲಿದ್ರೆ ಏನು, ನಾನು ಸರ್ಟಿಫಿಕೇಟ್ ತಗೊಂಡಿದ್ರೆ ನಾನು ಕೌನ್ಸಿಲರ್, ಅದೇ ಕೌನ್ಸಿಲರ್. ನೀವೇನು ಹೇಳಿದ್ರಿ, ಕೌನ್ಸಿಲರ್ಸ್ ಎಲ್ಲ ಯಾರ್ಯಾರು ಏನೇನು ಮಾಡಿದ್ದಾರೆ ಅದೆಲ್ಲ ಅರ್ಲಿಯರ್ ಇವ್ರದಿಲ್ಲ, ಅರ್ಲಿಯರ್ ಕೌನ್ಸಿಲರ್ಗಳು. ಈಗ ಇರೋರು ಹೊಸಬರು ಇಲ್ಲ ಪಾಪ. ಈಗ ತಾನು ಬಂದು ಮೈ ಪ್ರೆಸ್ ಅಂಡ್ ಮೀಡಿಯಾ ಗಿವನ್ ದಿಸ್ ಆಪರ್ಚುನಿಟಿ ಟು ಮೀಟ್ ಯು ಆಲ್ ಆನ್ ಮೈ ಬರ್ತ್ಡೇ and your arrival is much more happy for me to give a small news regarding about KGF. ಏನಕ್ಕೋಸ್ಕರ ಕರೆದಿವಿ ಅಂದರೆ, ವಾಟ್ ಈಸ್ ದ ಡೆವಲಪ್ಮೆಂಟ್ ಆಫ್ KGFನ ನಿಮ್ಗೆಲ್ಲರಿಗೂ ಗೊತ್ತಿದೆ. Past 2.5 years there is no development for. I am not criticizing about the MLA or MP, but I am telling the fact. What is the development? You are all citizens of this KGF only. The main issue is only 100 meters road. Double road ಅನ್ನೋದು ತಗೊಂಡು ಬಂದಿದ್ದೆ KGF ನಾನೇ. ಯಾವ ಥರ ಮಾಡಬೇಕನ್ನೋದು ತೋರಿಸಿದ್ರು ನಾನೇ. ಯಾರೋ ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಯಾರೋ ಇವ್ರಿಗೊಂದು ಅವಕಾಶ ಸಿಕ್ಕಿದೆ ನಮ್ಮ MLA-ಗೋಸ್ಕರ. ಏನೋ 60 years ಇಲ್ಲದ ಸಾಧನೆಗಳು ನಾನು ಮಾಡಿದ್ವಿ, 60 ವರ್ಷ ಇಲ್ಲದ ಸಾಧನೆ நான் செஞ்சுட்டேன். ಇನ್ನು ನಾನು 100 meters. அது ஒரு சாதனையே கிடையாது. சாதனைன்றது என்னன்னு சொன்னா, என்டையர் ராபர்ஷன் பேட் ஃபர்ஸ்ட் கிளாஸ் டு 7th கிளாஸ் ரோடு எப்படி இருக்குதுன்னு நீங்க பாருங்க. மைனிங் சைட்ல சுத்தமா இல்லை. 2004ல நான் போட்ட ரோடுங்க தான் பிரிட்ஜஸ் தான். மைனிங் சைட்ல என்ன கூட ரோடே இல்லை. திஸ் இஸ் த டெவலப்மெண்ட் ஒன்லி ஃபார் த ரோடுக்கே இவ்வளோ 2.5 years ஆச்சு. ಇಂಡಸ್ಟ್ರಿ போடணும் ಎಲ್ಲ ಸ್ಯಾಂಕ್ಷನ್ ಆಗಿದೆ, ಸರ್ಕಾರ ನಮ್ಗೆ ಹೇಳಿದಾರೋ, ನಥಿಂಗ್, ನೋ ಡೆವಲಪ್ಮೆಂಟ್, ನೋ ಇಂಪ್ರೂವ್ಮೆಂಟ್ಸ್. ರಿಗಾರ್ಡಿಂಗ್ ಕೊರೋನಾ, ಎವ್ರಿ ಪರ್ಸನ್ ದೇ ಹ್ಯಾವ್ ಟು ಸ್ಪೆಂಡ್, ಇಫ್ ಇಟ್ ಕೋವಿಡ್ ಮೀನ್ಸ್ 75,000 rupees. ನೋ ಕೋವಿಡ್ ಹಾಸ್ಪಿಟಲ್, ನೋ ಕೋವಿಡ್ ಬೆಡ್, ನೋ ಕೋವಿಡ್ ಟೆಸ್ಟಿಂಗ್. ಸುಮ್ಮನೆ ನಮಗೋಸ್ಕರ ಒಂದು ED ಹಾಸ್ಪಿಟಲ್ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹೋದ್ರೆ ಇಲ್ಲ ಅಂತ ನೆಗೆಟಿವ್ ಅಂತಾನ, ಆಮೇಲೆ ಪಾಸಿಟಿವ್ ಅಂತಾನ. ಎಲ್ಲಿಯಾದ್ರೂ SNR ಹಾಸ್ಪಿಟಲ್ಗೋ ಇಲ್ಲ ದೇವರಾಜ್ ಮೆಡಿಕಲ್ ಕಾಲೇಜ್ ಹೋದ್ರೆ ಅವರು ಒಂದು 10 days ನಿಂತೆ ಓಕೆ ಯು ಆರ್ ಕ್ಲಿಯರ್ಡ್ ಎವ್ರಿಥಿಂಗ್ ಕರೆಕ್ಟ್. ಮೆಡಿಸಿನ್ ಎಲ್ಲ ಹೆಂಗೆ ಕ್ಲಿಯರ್ ಮಾಡೋಕ್ಕಾಗುತ್ತೆ? ದರ್ ಇಸ್ ನೋ ಮೆಡಿಸಿನ್ ಫಾರ್ ಕೋವಿಡ್. ಸೊ ಈ ಥರ ಡಾಕ್ಟರ್ಗಳಿದ್ದಾರೆ. ಈ ಥರ ಸಿವಿಲ್ ಹಾಸ್ಪಿಟಲ್ಗೆ ಹೋದರೆ ಕಾಯಿಲಾಗಿದೆ, ಜಸ್ಟ್ ಒಂದು ಕೋಲ್ಡ್, ಒಂದು ಫೀವರ್, ಇದಕ್ಕೆ ಹೋದ್ರೆ ಡಾಕ್ಟರ್ go check ED hospital first. They don't touch also. So these are all questionable by our local legislator. What the government spending so much crores, where it goes? ಎಲ್ಲಿ ಹೋಗುತ್ತೆ ದುಡ್ಡಲ್ಲ? ಕ್ವಶನ್ ಮಾಡಬೇಕಾ ಇಲ್ವಾ? ಕೋವಿಡ್ ಬೆಡ್ ಇಲ್ಲ, ದೇ ಗಾಟ್ ಯುಟಿಲೈಸ್ಡ್. ED ಹಾಸ್ಪಿಟಲ್ ಹೋದ್ರೆ ಕುಡಿಯೋಕೆ ನೀರಿಲ್ಲ. ಏರಿಯಾ ವೈಸ್ ಕೋವಿಡ್ ಇದನ್ನು ರೌಂಡ್ ಮಾಡಿ ಅದನ್ನ ಲಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಎಕ್ಸ್ಪೆಂಡಿಚರ್ನ ತೋರಿಸೋದಿಲ್ಲ, ಎಕ್ಸ್ಪೆಂಡಿಚರ್ ಮಾಡೋದಿಲ್ಲ. ದಿಸ್ ಇಸ್ ದ ಕ್ರೂಷಿಯಲ್ ಟೈಮ್ ದೇ ಹ್ಯಾವ್ ಟು ಡೂ ಆಲ್ ದಿಸ್ ಥಿಂಗ್ಸ್. ಇಟ್ ಹ್ಯಾಸ್ ಟು ಬಿ ಕ್ವಶ್ಚನಬಲ್. ಡ್ರಿಂಕಿಂಗ್ ವಾಟರ್ಸ್ ಪ್ರಾಬ್ಲಮ್. ಜನ ಹಂಗೆ ಟ್ಯಾಂಕರ್ ಬಂದರೆ ಎಲ್ಲ ಹೋಗ್ತಾ ಇದ್ದಾರೆ. ಒಂದು ಟ್ಯಾಂಕರ್ನಲ್ಲಿ ಒಂದು ಏರಿಯಾಗ ನೀರು ಹೆಂಗೆ ತಗೊಳ್ಳೋಕ್ಕಾಗುತ್ತೆ? ಮುನ್ಸಿಪಾಲಿಟಿ ಹ್ಯಾಸ್ ಟೋಟಲಿ ಫೇಲ್ಡ್ ಡೂ ಸರ್ವಿಸ್ ಫಾರ್ ದಿಸ್ ಕೋವಿಡ್ ಫಾರ್ ದ ಪೀಪಲ್. ಮೆಡಿಸಿನ್ ಹಾಕೋದಿಲ್ಲ, TT ಪೌಡ್ರ್ ಹಾಕೋದಿಲ್ಲ, ಕಾಲು ಆಯಿಲ್ ಕ್ಲೀನ್ ಮಾಡೋದೇ ಇಲ್ಲ. ಪಾಪ ಅಲ್ಲಿರೋ ಸ್ವೀಪರ್ಗಳು ಕ್ಯಾವೆಂಜರ್ಸ್ ಎಲ್ಲ ಒಂದು ಏನು ಮಾಡ್ತಾರೆ ಪಾಪ, ಒಂದು ವಾರ್ಡ್ಗೆ ಇಬ್ಬರು ಕೊಡ್ತಾರೆ. ಒಂದು ವಾರ್ಡ್ಗೆ ಇಬ್ಬರು ಸರ್, ಹೆಂಗೆ ಸರ್ ಒಂದು ವಾರ್ಡ್ ಕ್ಲೀನ್ ಆಗೋಕ್ಕಾಗುತ್ತೆ?
Can't they just appoint TCL or paid people or 200, 300 members? When this time they are not appointing, then which time they are going to do the service? These are all should be questioned by our MLA. After that, education ಬಗ್ಗೆ ಎಜುಕೇಷನ್ನು ಗೌರ್ಮೆಂಟ್ ಏನು ಹೇಳ್ತಾರೆ ಅಂದರೆ ನಾವು ಸ್ಕೂಲ್ಸ್ ಓಪನ್ ಮಾಡೋಣ ಬೇಡ ಮಾಡಬಾರ್ದು. 1 year ಒಂದು ಸ್ಟೂಡೆಂಟ್ ಫೇಲ್ ಆಗಿಬಿಟ್ರೆ ಏನೂ ಆಗೋದೇ ಇಲ್ಲ. ದೊಡ್ಡ ಮಗನೆಲ್ಲ ಫೇಲ್ಯೂರ್ ಆಗಿದ್ದಾರೆ. ಈ 1 ವರ್ಷದಲ್ಲಿ ಮಕ್ಕಳಿಗೆ ಏನಾಗುತ್ತೆ? ಸಿ 7th standard ಚಿಲ್ಡ್ರನ್ಸ್ ಟು SSLC ಸ್ಟೂಡೆಂಟ್ಸ್ ಕ್ಯಾನ್ ದೇ ಕಂಟ್ರೋಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗತ್ತಾ ಸರ್? ಕೃಷ್ಣಮೂರ್ತಿ ಸರ್, 4th standard 5th standard ಚಿಲ್ಡ್ರನ್ಸ್ ಮೇಂಟೈನ್ ಮಾಡೋಕ್ಕಾಗತ್ತಾ? ದೇ ಕೆನಾಟ್. ದೇ ಆರ್ ಚಿಲ್ಡ್ರನ್ಸ್. அதுதான் அவங்க குழந்தைங்கன்றது. அது ஒருத்தர் கட்டி பிடிச்சிக்கும், வாங்கி சொல்லும். இவனுக்கு எஜுகேஷன் ரொம்ப இம்பார்ட்டன்ட் கொடுத்து அப்படியே படிச்சு முடிச்சோன்னா எல்லாருக்கும் வேலை கொடுத்துற மாதிரி ஸ்கூல் ஓப்பன் ಮಾಡக்கூடாது. It is my, as a national president, I oppose this. Let it be. Let the corona will come down. Let the medical council will certify, yes, medicine has come, the corona has come down, all this thing, let them give the report. Then we will allow. காலேஜ் ஓப்பன் பண்ணலாம், காலேஜ் படிக்கட்டும் பசங்க அப்படின்னாக்கா கேர்ள் ஃப்ரெண்டை கிஸ் பண்ண போக மாட்டானா? காலேஜ் ஸ்டூடெண்ட்ஸ் ஒருத்தர் 2 பேர் போவான், 10 பேர் போகலாம். திஸ் இஸ் ஸ்டூடெண்ட்ஸ் லைஃப். ஸோ வி ஷுட் கண்ட்ரோல் ஆல் திஸ் திங்ஸ். அதனால ஐ எம் அப்போசிங் ஃபார் தட். நீங்கள் ஏதாவது கேட்குறது தான் சொல்லுங்கள் சார். திஸ் இஸ் நாட் டெவலப்பிங் இன் திஸ் பிளேஸ். சொரணா ட்ரெயின் நிற்க வச்சுக்கிறது ரொம்ப சந்தோஷம். எல்லாரும் கஷ்டம் தான், பாவம். பணம் சம்பாதிக்கணும், பணம் இல்லைனாக்கா ரொம்ப கஷ்டம் ஆகிடும். ஐ நோ தட் மை கேஜ் பீப்புள்ஸ் ஆர் சஃபரிங். They are all going Bangalore, traveling and earning money. I know that my children are suffering like anything. But it is few days suffering. If they started going Swarna, the entire KGF will pass COVID. ஏன்னா மைனிங் வீடெல்லாம் ஜாயிண்ட், ஒன்று அட்டாச்சாக இருக்குதுங்க. ஸோ அது ஸ்ப்ரெட் ஆரம்பிச்சுனாக்கா என்டையர் மைனிங்கே போயிடும். மைனிங் என்ட்ரு ஆச்சுனாக்கா நான் மைனிங் என்ட்ரு. ஸோ அதனால அந்த சொன்னா ட்ரெயினை கூட இப்போதுக்கு விட வேண்டிய அவசியமே இல்லை. கஷ்டம் இருக்குது, கொஞ்சம் தாங்கிக்கலாம். தாங்க முடியாது அப்படின்றதுனாக்கா நம்ம எல்லாருக்கும் கஷ்டம் ஆகிடும். ஒரு போர்வால் போடணும் அப்படி முனிசிபாலிட்டியில் கேட்டு பாருங்க, போகிறதுக்கே சான்ஸ் இல்லை. போர்வால் ரிப்பேரு சான்ஸே இல்லை. எத்தனை டிராக்டர் இருக்குது, ஒன்று அது ரிப்பேரு. இன்னத்துக்கு முனிசிபாலிட்டியில் 4-5 ஆம்புலன்ஸ் வச்சுருக்கணும். முனிசிபாலிட்டி சார்பில் 4-5 ஆம்புலன்ஸ் இருக்கணும் ஜனங்களுக்கு. ஏதோ கோவிட்னா இம்மீடியட்டாக தே ஷுட் டேக் தம் டு த ஹாஸ்பிட்டலில். அந்த ஃபெசிலிட்டிஸ் எல்லாம் ஒன்றுமே இல்லை. கவுன்சில் பாடி இருந்து தான் செய்யணும்னு அவசியம் இல்லை. அட்மினிஸ்ட்ரேஷன் ஹேஸ் டு டூ திஸ். அம்ருத் சிட்டி கொள்ள அடிச்சுட்டு இருக்கிறாங்க. யூ மஸ்ட் நோ வாட் இஸ் அம்ருத் சிட்டி. அம்ருத் சிட்டி வந்து சிட்டியை டெவலப் பண்ணுறது, மஸ்கத்தை டெவலப் பண்ணுறதில்ல, அள்ளிக்கடை டெவலப் பண்ணுறதில்ல. அது பேரே வந்து அம்ருத் சிட்டினா சிட்டி டெவலப்மெண்ட். 6 feet ஃபுட்பாத் போடணுங்க சார். தே ஹேவ் டு புட் 6 feet ஃபுட்பாத். பட் ஹவு தேர் டூயிங் இட்? தே வில் ஸ்டார்ட், வேர் இஸ் த கேப்? 6 feet. ஆஃப்டர் தட் 2 feet. ஆஃப்டர் தட் 3 feet. ஆஃப்டர் தட் 1.5 feet. But they are collecting money for 6 feet. Who has to monitor this? The engineer should monitor, the commissioner should monitor. They should give the report to the deputy commissioner. For the Amrut city, deputy commissioner is one of the member. Their local body people should monitor that. Some Bangalore contractor who's coming in Gautam Nagar, you see, some of the houses, local councillors, what they're doing it, ಇಲ್ಲಿ ಮಾಡಬಾರ್ದಪ್ಪ, ಅಲ್ಲಿ ಬಿಡಿ ಅಂತ. ಅವ್ರು ಯಾರ್ಯಾರು ಬೇಕೋ, ಯಾರ್ಯಾರು ದುಡ್ಡುಗಳು ಕೊಡ್ತಾರೋ ಅವ್ರಿಗೆ ಬೇಡ, ಯಾರು ದುಡ್ಡು ಕೊಟ್ಟಿಲ್ಲ ಅದು ಡೆಮಾಲಿಷ್ ಮಾಡಬೇಕು, ಅಲ್ಲಿ ರೋಡ್ ಹಾಕಬೇಕು. ಇಂಥ ಗೊಂದಲಗಳು ನಡೀತಾ ಇದೆ. ನೋ ಆಸ್ಕರ್. You think that people are bun rogue or butter rogue to keep quiet all these things. This is Amrut city. So regarding that, I have written a letter to the CM, Secretary HOD, Municipal Minister, Local Minister and Deputy Commissioner and Director of Municipality. So I received a letter 10 days back from the Director of Municipality. After my complaint, he is already sent this to the Deputy Commissioner to inquire and submit the report regarding Amrut city and local body expenditure, water, park.
this park and all, there is a rule, there is a regulation is there. Amru City Development Park, that park supposed to be government of Karnataka. Or they can purchase and do that private land and to make ownership, then they have to develop. Whereas here, in mining side, entire ward, they put 10 lakhs rupees expenditure park. It is not even worth of 2 lakhs. And whose place it is? Central government, BGML area. How can they spend money? How? They cannot spend the money. It is against the Amru City. So they have to file a criminal case against them who sanctioned the bill. Because the BGML property, you cannot invest your money. When you invest, it is a check and loss. It has to collect back and book a criminal case. Who are all was that council body, who are all involved, for everybody should be, they should take action. That is the inquiry. So it has come. We'll wait and see when Deputy Commissioner is going to start. Because the entire district is an administrator. So after a week, I will give a reminder to the respectful Deputy Commissioner. This is the letter which I received. When you are going to start this inquiry and submit the report. To take necessary action about the illegal monetary benefit administrators who cheats the public money. All this is questionable, sir. Now, you want anything to ask me? Please kindly just go ahead. So BGML letters, how they have allowed? Sir? How they have allowed to Yes, that do the parks? they should not allow. ಅದಕ್ಕೆ ಡೆಮಾಲಿಷ್ಗೆ ಹೋಗ್ತಾರೋ ನಾವು ಡೆಮಾಲಿಷ್ಗೆ ಹೋಗ್ತೀವಿ ಸರ್ ಕೋರ್ಟ್ನಲ್ಲಿ ಸ್ಟೇ ತಗೊಂಡು ಬಂದುಬಿಡ್ತಾರೋ ಅವ್ರದ್ದು ರಿಪ್ಲೈ ಇಷ್ಟೇ ನಾವು ಅದ್ಮೇಲೆ ಆ್ಯಕ್ಷನ್ಗೆ ಹೋಗ್ತಾವೆ ಸರ್ ಸಿ one temple long, how many years? 98 years. 98 years temple, they want to make some puja materials. They put one small shed there. So security went there, they demolished. Security is pick and choose policy. They can construct a huge building, they don't do that. If a poor person is constructing a small hut, they demolish. Park, how did you allow? It is questionable. I asked number of times. I have written against him also. What was his reply, sir? ಸರ್ ನಾನು ಕಾನೂನು ಪ್ರಕಾರವೇ ಏನೇನಿದೆ ಆ ಕ್ರಮ ತಗೊಳ್ತೀವಿ ಬಟ್ ಜನ ಹೋಗಿ ಅದು ನೋಡಿ ತಿರುವಲ್ಲೂರು ಮಂಡ್ರಂ ತಮಿಳ್ ಮಂಡ್ರಂ ಅದನ್ನು ನಾನು ಡೆಮಾಲಿಷ್ ಹೋಗಿದ್ವಿ ಅದ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ನಾನು ಏನು ಮಾಡೋಕ್ಕಾಗುತ್ತೆ ಒಳ್ಳೆ ಲಾಯರ್ ಇಟ್ಕೊಂಡು ವೆಕೇಟ್ ಮಾಡಿ ಹೇಳಿದ್ವಿ ನಾನು ಹೈಕೋರ್ಟ್ನಲ್ಲಿ ಇಟ್ಟಿದ್ದೀವಿ ಯು ಮಸ್ಟ್ ಹ್ಯಾವ್ ದಟ್ ನಾಲೆಡ್ಜ್ ಪರ್ಸನಾಲಿಟೀಸ್ ನೀವು ಸುಮ್ಮನೆ ಜಾಲಿಯಾಗಿ ಕೂತ್ಕೊಂಡಿದ್ರೆ ಕೇಸ್ ಹಾಕಿದ್ದಾರೆ ಸರ್ ಮೈನಿಂಗ್ ಏರಿಯಾದು ಕೇಸು ಈ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ಬರುತ್ತಾ? ಬರೋದಿಲ್ಲ. ಈ ಕೋರ್ಟ್ಗೆ ಮೈನಿಂಗ್ ಜ್ಯೂರಿಸ್ಡಿಕ್ಷನ್ ಬರೋದಿಲ್ಲ. ಅಡ್ವೊಕೇಟ್ ಎಕ್ಸ್ಪ್ಲೈನ್ ಮಾಡಿದಾರೆ ಅದಲ್ಲ. ಮಾಡಿದ ಮೇಲೂ ಜುಡಿಷಿಯರಿ ಹ್ಯಾಸ್ ಗಿವನ್ ಸ್ಟೇ ಫಾರ್ ದಟ್. ಫಾರ್ ದಟ್ ಇನ್ ಹೈಕೋರ್ಟ್ ದೇ ಶುಡ್ ವೆಕೇಟ್. ಹೈಕೋರ್ಟ್ ಸ್ಟ್ಯಾಟಸ್ ಕೋನ್ ಕೊಟ್ಟಿದೆ. ಯಾವ ಸ್ಟ್ಯಾಟಸ್ ಕೋ? ಇದು ಮುಂದೆ ಇರೋದು ಮೈನಿಂಗ್ ಕಡೆ ಇರೋದಕ್ಕೆ ಸ್ಟ್ಯಾಟಸ್ ಕೋನಾ ಅಥವಾ ಈಗ ಕಟ್ಟಿರೋದಕ್ಕೆ ಸ್ಟ್ಯಾಟಸ್ ಕೋನ್ ಅಂತ ಸೆಕ್ಯೂರಿಟಿ ಆಫೀಸರ್ ಅದನ್ನೇ ನಾನು ಕ್ಲಾರಿಫಿಕೇಶನ್ ಹೋಗಿದೆ ಅಂತ ಹೇಳ್ತಾರೆ. ಅದನ್ನ ಕ್ಲಾರಿಫಿಕೇಶನ್ ಹೋಗ್ತೀನಿ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ? ನಾನು ಇಂಟರ್ಪ್ರಿಟ್ ಮಾಡಿಲ್ಲ ಸರ್. ಇಫ್ ದೇ ನಾಟ್ ಇಂಟರ್ಪ್ರಿಟೆಡ್ ಆಲ್ಸೋ ಯು ಮಸ್ಟ್ ರಿಕ್ವೆಸ್ಟ್ ದ ಆನರಬಲ್ ಜಡ್ಜಸ್ ಸರ್ ಸ್ಟ್ಯಾಟಸ್ ಕೋ ಮೇಂಟೈನ್ ಮೀನ್ಸ್ BGML ಅರ್ಲಿಯರ್ ಆಗ ಏನು ಎಂಟಿ ಆಗಿಟ್ಟಿದೆ ಆ ಸ್ಟ್ಯಾಟಸ್ಗೂ ಮೇಂಟೈನ್ ಮಾಡಬೇಕಾ ಅಥವಾ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋದನ್ನ ಮೇಂಟೈನ್ ಮಾಡಬೇಕಾ ಅಂತ ಕೇಳಿದ್ರು. ಅದು ಲಾಯರ್ಗಳು ಕೇಳಬೇಕು. ಅವ್ರು ಕೇಳಿಲ್ಲ. ಸರ್ ನೀವು ಯಾತು ನಿಮ್ಮ ಲಾಯರ್ ಕೇಳಬಾರ್ದಂದ್ರೆ ಅದನ್ನೇ ನಾನು ಕನ್ಫ್ಯೂಸ್ ಇದೆ ಅಂತಾರೆ. ಜುಡಿಷಿಯರಿ ತಪ್ಪು ಮಾಡಿದ್ದಾರೆ. ಜುಡಿಷಿಯರಿ ತಪ್ಪು ಮಾಡಿಲ್ಲ ಸರ್. ಹೌದು ಸರ್, ಯಾವಾಗ ಲಿಮಿಟ್ಸ್ ಬರಲ್ವ ಅವ್ರ ಲಿಮಿಟ್ಸ್ಗೆ ಯಾವ ಗಿವನ್ ಸ್ಟೇ? ಸಿ ಜುಡಿಷಿಯರಿ ತಪ್ಪು ಮಾಡಿದ್ರೆ ಹೇಳೋದಕ್ಕೆ ಬರೋದಿಲ್ಲ. ಜುಡಿಷಿಯರಿ ಬೈ hook and crook or by oversight if they given also, but we got an appeal court. We must argue the appeal. We should explain to the appeal. We got a number of opportunities which they are not utilized. Because we cannot blame that the judiciary is failed. Judiciary is correct. Some Sir, when it is not coming under their limits, yes, how they are going to accept the petition? they accepted. Further what you have to do? Go to High So Court. that itself is a mistake, no? Go to High Court. That's we got an opportunity. Go to High Court. Explain everything and vacate that state. ಅದು BGML ಮಾಡಬೇಕು. ನಮ್ಗೆ ದುಡ್ಡಿಲ್ಲ ಅಂತಾರೆ. ಕೋರ್ಟ್ ಫೀಸ್ ಕೊಡೋದಕ್ಕೆ ಲಾಯರ್ಗೆ ದುಡ್ಡಿಲ್ಲ ಅಂತಾರೆ.
ಇಲ್ಲಿಗಲ್ಲಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ದುಡ್ಡು ತಗೊಳ್ಳೋದಕ್ಕೆ ಅವ್ರಿಗೆ ದುಡ್ಡು ಇರುತ್ತೆ. ನೀವು ಪ್ರೂವ್ ಮಾಡಿ ಅವ್ರು ಕೇಳೋದು ಏನು ಪ್ರೂವ್ ಮಾಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೀವು ದುಡ್ಡೇ ತಗೊಂಡಿಲ್ಲ ಅಂತ ಇಟ್ಕೊಳ್ಳಪ್ಪ ನೀವು ಹರಿಚಂದ್ರನ್ನೇ ಬಟ್ ವೈ ಡು ಅಲೋ ನಾ ಯಾಸ್ ಟೈಮ್ ಪಿಕ್ ಆ್ಯಂಡ್ ಚೂಸ್ ಪಾಲಿಸಿ ನೀವು ಮಾಡಬಾರ್ದು. ಯು ಕೆನಾಟ್ ಡೂ ದಟ್ ಪಿಕ್ ಆ್ಯಂಡ್ ಚೂಸ್ ಪಾಲಿಸಿ. ಯಾರು ನಿಮ್ಗೆ ಬೇಕೋ ಅವ್ನಿಗೆ ಅಲೋ ಮಾಡೋದು, ಯಾರು ನಿಮ್ಗೆ ಬೇಡಲ್ಲ ಅವ್ನಿಗೆ ಡೆಮಾಲಿಷ್ ಮಾಡೋದು ಅಂತ ಕೇಳಿದ್ದಾರೆ. ನೋಡಿ ಉರ್ಗಮ್ ಸ್ಟೇಷನಲ್ಲಿ ಅವರು ದೇ ಸ್ಟಾರ್ಟೆಡ್ ರೋಡ್ ಹಾಕೋದಕ್ಕೆ. ಗೋಪಿ ಅವರು ನಿಮ್ಗೆ ಗೊತ್ತಿದಾ ಉರ್ಗಮ್ ಸ್ಟೇಷನ್ ಕಡೆ ರೋಡ್ ಶುರು ಮಾಡಿದ್ದವರು ಹೆಂಗೆ 3 feet 4 feet 200. ನಾನು ಬಂದ ನಿಲ್ಲಿಸಿ ಶ್ರೀಧರ್ ಇಂಜಿನಿಯರ್ CSO ಸೆಕ್ಯೂರಿಟಿ ಆಫೀಸರ್ ಏನೋ ಅವ್ರದ್ದು ಬಿಲ್ಡಿಂಗ್ ಮೈನಿಂಗ್ದು. ಆಮೇಲೆ ಅಮೃತ್ ಸಿಟಿ ಕಾಂಟ್ರಾಕ್ಟ್ ಎಲ್ಲರೂ ಎಷ್ಟು ಫೀಟ್ ರೀ ನಿಮಗೂ ಸರ್ 16.5 meter ಅಂತ ಹೇಳಿದರು. ಮೆಜರ್ ಇಟ್ ಹೌ ಮೆನಿ ಫೀಟ್ ಫಾರ್ ಫುಟ್ಪಾತ್ 6 feet ಮೆಜರ್ ಇಟ್ ಯು ಮಾರ್ಕ್ ದೇರ್. ವೈ ಆರ್ ನಾಟ್ ಡೆಮಾಲಿಷ್ ಮಾಡಿದ್ದೀರಾ ಇಲ್ವಾ? ಏನಕ್ಕೋಸ್ಕರ ಅದು ಮಾಡಿದ್ದೇವೆ ಅಂದರೆ ಐ ಆಮ್ ನಾಟ್ ರೈವಲ್ ಟು ದಮ್. ಒಬ್ಬರು ಬಿಟ್ಟು ಇನ್ನೊಬ್ರಿಗೆ ಹೊಡಿಯೋದು, ಇನ್ನೊಬ್ರು ಬಿಟ್ಟು ಇನ್ನೊಬ್ರು ಫೇವರ್ ಅದು. ಹಂಗಂದ್ರೆ ಅವ್ರ ಪೇನ್ ನೋವಾಗುತ್ತೆ. ಮಾಡಿದ್ರೆ ಎಲ್ಲರಿಗೂ ಮಾಡಿ. ಮಾರ್ಕೆ ಮಾಡಿಲ್ಲ ಸರ್, ಅದರಲ್ಲೇ ಗೊಂದಲ ಇದೆ. ಮಾರ್ಕ್ ಮಾಡಿದಾರೋ? ಇಲ್ಲ ಸರ್, ಮಾಡಿಲ್ಲ. PWD ನೋಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದುವರೆಗೂ ಅದೇ ಗೊಂದಲ ಆಗಿದೆ, ಅದೇ ಎಂಟಿ ಬ್ಲಾಕ್ ಅವ್ರನ್ನ ಕೇಳಿ ಮಾಡಿದಾರ. ಮಾರ್ಕ್ ಇಲ್ಲಿ ಮಾಡಿದ್ರೆ ಅವ್ರು ಇಲ್ಲಿ ಮಾತ್ರ ಡೆಮಾಲಿಷ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನೇ ನಾನು ಕಂಡುಹಿಡಿದು ಎಲ್ಲಿದೆ ಅದು ತಪ್ಪು. ನಿನ್ನೆ ಎಲ್ಲ ಅಂಗಡಿಯವರು ಕೇಳ್ತಾ ಇದ್ದಾರೆ ಸರ್, ಯಾರು ಮಾಡಬೇಕು ಅಂದ್ಬಿಟ್ಟು. ಪ್ರವೀಣ್ JE ನಗರಸಭೆಯಿಂದ ಬಂದಿದ್ರು. ಇದು ಅವರು ಇವ್ರು ಬರಬೇಕು, ಯಾರ ನಮ್ಮ PWD ಅವ್ರನ್ನ ಕರ್ಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋದವನು ಇವತ್ತರೆಗೂ ಬಂದಿಲ್ಲ. ನಿನ್ನೆ ಕೂಡ ಆ ಅಂಗಡಿಯವರೆಲ್ಲರೂ ನನ್ನ ಕರೆದಿ ಮಾತಾಡಿದ್ರು. ಅರ್ಥ ಆಯ್ತಾ? ಯಾವುದು ಅವ್ರಿಗೆ ಸರಿಯಾದ ಮಾರ್ಕ್ ಮಾಡ್ಬಿಟ್ರೆ ನಾವಾದ್ರೂ ಹೊಡಿತೀವಿ, ಅಥವಾ ಅವರಾದ್ರೂ ಹೊಡ್ಕೊಳ್ಳಿ, ನಾವು ಬಿಟ್ಕೊಡೋದಕ್ಕೆ ರೆಡಿ ಇದ್ದೀವಿ. ಮಾಡಿಲ್ಲ ಅಂತಾರೆ. ಈಗ ಅವ್ರು ಏನು ಹೇಳಿದ್ರೆ ಸೆಕ್ಯೂರಿಟಿ ಆಫೀಸರ್ ಆ ಬಿಲ್ಡಿಂಗ್ ಎಲ್ಲ BGML ಏರಿಯಾ, ಅದು ಮುನ್ಸಿಪಾಲಿಟಿ ಇಲ್ಲ, ಏನೂ ಇಲ್ಲ. BGML ಅವರು ನಾವು ನಿಂದು ಮಾರ್ಕ್ ಮಾಡಿರೋದಕ್ಕೆ ನೀವು ಹೊಡಿದು ಕೊಡಿ, ಇಲ್ಲಾಂದ್ರೆ ನಾನೇ ಹೊಡಿತೀವಿ ಹೇಳ್ಬಿಟ್ಟು ಹೋಗಿದ್ದಾನು. ಆಮೇಲೆ ಜನ ಎಲ್ಲ ಹೇಳಿದ್ರೆ ನಮ್ಗೆ 1 ವಾರ ಟೈಮ್ ಕೊಡಿ ಸರ್, ನಾವೇ ರಿಮೂವ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಇದು ನಿಲ್ಲಿಸಿರೋದು. ಮತ್ತೆ 10 days ಮೇಲೆ ಆಗೋಯ್ತು. ಹೌದು ಸರ್, ಮತ್ತೆ ನಾನೇ ಕೇಳಬೇಕು. ಅದೇ ನಾನು ಹೋಗಿ ಕೇಳಿದ್ರೆ ಜನ ಇರೋದನ್ನ ಯಪ್ಪ ಬಂದು ನಮ್ಗೆ ಡಿಸ್ಟರ್ಬ್ ಮಾಡ್ತಾನೆ ಅಂತಾರೆ. ಕೇಳಿಲ್ಲ ಅಂದ್ರೆ ಸುಮ್ಮನೆ ಹಂಗೆ ಇರುತ್ತೆ. ದೀಸ್ ಆರ್ ಆಲ್ ಟು ಡೂ ಅವರ್ ಲೋಕಲ್ MLA ವರ್ಕ್ ಸರ್. ಇದ್ರೂ ಅವ್ರು ಮಾಡಿಲ್ಲ ಅಂದ್ರೆ ಅವ್ರು ಬ್ಯುಸಿ ಆದಾರನಕ್ಕೋಸ್ಕರ ನಾನು ಹೋಗಿ ಕೇಳೋದು. ಸ್ವಲ್ಪ ನಮ್ಮ ಮೇಡಮ್ಗೆ ಸಹಾಯ ಆಗಲಿ, ಮೇಡಮ್ಗೆ ನಾವು ಹೆಲ್ಪ್ ಮಾಡೋಣ, ನಮ್ಮೂರು MLA ತಾನೆ, ಅದಕ್ಕೆ ನಾನು ಹೋಗೋದು. ಅದು ಅಲ್ಲದೆ RPI ಕಾಂಗ್ರೆಸ್ ಅಲಿಯನ್ಸ್ ಅಲ್ಲ ಸರ್. ಸರ್ RPI ಯಾವಾಗಲೂ ಕಾಂಗ್ರೆಸ್ ಅಲಿಯನ್ಸ್ ಅಲ್ಲ. ಯಾವಾಗಲೂ ಇಲ್ವಾ ಸರ್ RPI? ಹೆಂಗ್ ಸರ್ ಹಂಗೆ? RPI ಯಾವಾಗಲೂ ಕಾಂಗ್ರೆಸ್ ಅಲೈನ್ಸ್ ಆಗೋದಿಲ್ಲ. MPL ಸರ್ ನಿಮ್ಮನೆ ಬಂದಿದ್ದು ಪ್ರೀತಿ ಏನೋ ನಾನು ನೋಡ್ಬೇಕು ಅನ್ನೋ ಅವ್ರಿಗೊಂದು ಆಸೆ. ನಾನು ಅವರು ನೋಡಿಲ್ಲ ಎಲೆಕ್ಷನ್ ಟೈಮ್ನಲ್ಲಿ. ನಾನು ಹೋಗಿ ಅವ್ರಿಗೆ ಸಪೋರ್ಟು ಮಾಡಿಲ್ಲ. MP ಗೆ BJPಗೂ ಮಾಡಿಲ್ಲ, ಕಾಂಗ್ರೆಸ್ಗೂ ಮಾಡಿಲ್ಲ. ಅದರಿಂದ ಅವರು ಏನೋ ಒಂದು ಸೀನಿಯರ್ ಪಾಲಿಟಿಷಿಯನ್ ನಾನು ನಿಮ್ಗೆ ನೋಡೋಕೆ ಬಂದಿದ್ದೀನಿ ಸರ್, ಅಷ್ಟೇ, ಬೇರೆ ಏನು. BJPಗೆ ಸೀಟ್ ಕೊಟ್ಟರೆ ಕಂಟೆಸ್ಟ್ ಮಾಡ್ತೀರಾ ಸರ್? ಸರ್ BJPನಲ್ಲಿ ಸೀಟ್ ಕೊಟ್ಟರೆ ಕಂಟೆಸ್ಟ್ ಮಾಡ್ತೀರಾ? I am a Republican Party of India. I am follower of Dr. Baba Saheb Ambedkar. I live, I will die. MP ಮನೆಗೆ ಬಂದಿರೋದು ಯಾಕೆಂದ್ರೆ MP ಎಲೆಕ್ಷನ್ ಟೈಮಲ್ಲಿ ನೋಟಾಗಿ ವೋಟ್ ಹಾಕ್ಬಿಟ್ಟು ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಇವಾಗ ಎಲೆಕ್ಷನ್ ಮುನ್ಸಿಪಲ್ ಎಲೆಕ್ಷನ್ ಇದೆ, ಅದಕ್ಕೆಲ್ಲಪ್ಪ ನೋಟಾಗಿ ಹಾಕ್ಬಿಟ್ಟು ಹೇಳ್ಬಿಡ್ತಾರೆ ಅಂತ ಏನಾದ್ರು ಬಂದ್ರೇನು? ಇಲ್ಲ, ನಾನು ಮುನ್ಸಿಪಾಲಿಟಿ ಎಲೆಕ್ಷನ್ನಲ್ಲಿ ನಾನು ಪ್ರೆಸಿಡೆಂಟ್ ಕಂಟೆಸ್ಟ್ ಮಾಡೋದಿಲ್ಲ. ನಾನು ಅದು ಪ್ರೆಸಿಡೆಂಟ್ ಆಗೋದಕ್ಕೋಸ್ಕರ ನಾನು ಮುನ್ಸಿಪಾಲಿಟಿ ಕಂಟೆಸ್ಟ್ ಮಾಡಿಲ್ಲ. ಮುನ್ಸಿಪಾಲಿಟಿನಲ್ಲಿ ಏನೇನು ಗೊಂದಲ, ಏನೇನು ಲೂಟಿ ಮಾಡಿ ತಿನ್ನಿದಾರೋ ಅದೆಲ್ಲ ಕಂಡಿಡಿದು ಇವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ಗಳು ಬುಕ್ ಮಾಡಿ ರಿಕವರಿ ಮಾಡಬೇಕನ್ನೋಸ್ಕರ ನಾನು ಕೌನ್ಸಿಲರ್ ಆಗಿರೋದು. ಮತ್ತೆ ಸರ್ ಹೇಳಿಕೆ ಸುಮುಖ ಸರ್ ಕಾನ್ಸ್ಟಿಟ್ಯೂಟ್ ಆಗಿಲ್ವಲ್ಲ ಸರ್? ಇನ್ನು ಕಾನ್ಸ್ಟಿಟ್ಯೂಟ್ ಆಗಿಲ್ಲ. ಅದು ಆದರೆ ಆಗ್ಲಿದ್ರೆ ಏನು, ನಾನು ಸರ್ಟಿಫಿಕೇಟ್ ತಗೊಂಡಿದ್ರೆ ನಾನು ಕೌನ್ಸಿಲರ್, ಅದೇ ಕೌನ್ಸಿಲರ್. ನೀವೇನು ಹೇಳಿದ್ರಿ, ಕೌನ್ಸಿಲರ್ಸ್ ಎಲ್ಲ ಯಾರ್ಯಾರು ಏನೇನು ಮಾಡಿದ್ದಾರೆ ಅದೆಲ್ಲ ಅರ್ಲಿಯರ್ ಇವ್ರದಿಲ್ಲ, ಅರ್ಲಿಯರ್ ಕೌನ್ಸಿಲರ್ಗಳು. ಓಕೆ, ಈಗ ಇರೋರು ಹೊಸಬರು ಇಲ್ಲ ಪಾಪ, ಈಗ ತಾನು ಬಂದಿದ್ದಾರೆ, ಆಮೇಲೆ ಗೊತ್ತಾಗುತ್ತೆ ಹುಲಿನ ಆನೆನ. ಈಗ ನೀವು ಕೌನ್ಸಿಲ್ ಎಲೆಕ್ಷನ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಿ? ನಾನಾ ಸರ್? ನಿಮ್ಮ ಪಾರ್ಟಿಯಿಂದ ನೀವು ಯಾರಿಗೂ ಮಾಡೋದಿಲ್ಲ. ಅಬ್ಸ್ಟೈನ್ ಫ್ರಮ್ ವೋಟಿಂಗ್? ಐ ವಿಲ್ ನಾಟ್ ವೋಟ್. ನಾನು ಎಷ್ಟೋ ಸಲ ಮಾಡಿದ್ದೇನೆ ಆ ಥರ. ಗೋಪಿ ಅವರೇ ಮಾಡಿದ್ದೀರಾ ಇಲ್ವಾ? ಬೈಕಾಟ್ ಮಾಡಿದ್ದೇನು? I am not satisfied about the president who are going to contest. If I am satisfied about them, if they are intelligent president, in the interest of the KGF to develop, definitely I will vote. Without any expectation, I will vote. ಸರ್, MP ನಿಮ್ಮ ಮನೆಗೆ ಬಂದಾಗ ಈ ಅಂಬೇಡ್ಕರ್ ಪಾರ್ಕ್ ಅಲ್ಲಿರೋ ಅಂಬೇಡ್ಕರ್ ಭವನದ ಬಗ್ಗೆ ಏನಾದರೂ ಮಾತಾಡಬೇಕು?
ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಪಾರ್ಕ್ ಇದೆಯಲ್ಲ ಅದ್ರ ಬಗ್ಗೆ ಏನಾದ್ರು ಕೇಳಿದ್ದು ಏನಾದ್ರು ನಿಲ್ಸಿದೆ ಏನು ಅದ್ಮೇಲೆ ಸ್ಟೇ ಇದೆ ಸರ್ ನೀವು ಇಲ್ಲ ನಾ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮೇಲೆ ಇರೋದ್ರಿಂದ ಸಾವಿರಾರು ಶೆಲ್ಗೆ ಜನಕ್ಕೆ ಅನುಕೂಲ ಆಗುತ್ತೆ ಗೊತ್ತಿದೆ ಸರ್ ಅನುಕೂಲ ಆಗೋದಕ್ಕೆ ನಾವೆಲ್ಲ ಇರೋದು ಬಟ್ ಅದು ತಪ್ಪಾಗಿ ಕಟ್ಟಿರೋದನ್ನ ತಪ್ಪಾಗಿ ಸ್ಟೇ ಆಗಿದೆ ಅದು ಕಟ್ಟಿರೋ ಅಮೌಂಟು ಅವೆಲ್ಲ ಮಿಸ್ಯೂಸ್ ಅಲ್ಲ ಸರ್ ಎಸ್ ಎಕ್ಸ್ಚೆಕರ್ ಲಾಸ್ ಯಾರು ಅದನ್ನು ಕಟ್ಟಿದ್ದು ನನಗೆ ಗೊತ್ತಿಲ್ಲ ಅಂತ ಮುನ್ಸಿಪಲ್ ಕಮಿಷನರ್ ಲೆಟರ್ ಆಫೀಸೆಲ್ಲ ಕೊಟ್ಟಿದ್ದಾನೆ ಯಾರು ಅದು ಕಟ್ಟಿದ್ದು KD ಪ್ಲಾನಿಂಗ್ ಅಥಾರಿಟಿ ನಮ್ಗೆ ಗೊತ್ತಿಲ್ಲ ಅಂತ ಲೆಟರ್ ಕೊಟ್ಟಿದ್ದಾರೆ ಇದ್ರ ಮೇಲೆ DC ಕೇಳಿದನು ಉತ್ತರ ಕೊಟ್ಟಿಲ್ಲ ಡೈರೆಕ್ಟರ್ ಕೇಳಿದನು ಉತ್ತರ ಕೊಟ್ಟಿಲ್ಲ ಚೀಫ್ ಸೆಕ್ರೆಟರಿ ಬರೆದಿದ್ದನು ಉತ್ತರ ಕೊಟ್ಟಿಲ್ಲ ದಟ್ ಈಸ್ ವೈ ಐ ವೆಂಟ್ ಐ ಕೋರ್ಟ್ myself, my senior advocate counsel Sukumaran, we argued, we explained. Justice Ram Mohan Reddy, High Court, he asked this question. ಯಾರಿಗೂ ಗೊತ್ತಿಲ್ಲ ಅಂದ್ರೆ ಆಕಾಶದಿಂದ ದೇವತೆಗಳ ಪಿಶಾಚಿಗಳು ಬಂದು ಕಟ್ಟಿದ ಅಂತ ಹೇಳಿದ್ರು. He asked like this same question in the open court. ಅವ್ರಿಗೆ ಉತ್ತರ ಕೊಡೋಕ್ಕಾಗಿಲ್ಲ. ಆಮೇಲೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ, it has to be demolished. Why? Because there is Justice Saldana's version is there. ಪಾರ್ಕ್ ಒಳಗಡೆ ಯಾವ ಕಟ್ಟಡಗಳು ಇರಬಾರದು ಇದೆ. That is a mandatory. Supreme Court order. Yes, mandatory. ಮ್ಯಾಂಡೇಟ್ರಿ ಇರೋ ಟೈಮಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಯಾರನ್ನೂ ಗೊತ್ತಿಲ್ಲ ಅಂತಾರೋ ಅದನ್ನು ಡೆಮಾಲಿಷ್ ಮಾಡಬೇಕು ನಾನು ಹೋಗಿರೋದು. ಅದಕ್ಕೆ ಪರ್ಮನೆಂಟ್ ಸ್ಟೇ ಕೊಟ್ಟಿದ್ದಾರೆ. ಈಗ ಯಾರು ಅದು ವೆಕೇಟ್ ಮಾಡೋಕ್ಕೆ ಬರ್ತಾರೋ ಇಟ್ಸ್ ಡಿಫಿಕಲ್ಟ್, ಇಟ್ಸ್ ನಾಟ್ ಪಾಸಿಬಲ್. ಮ್ಯಾಂಡೇಟೆಡ್ ಕೆನಾಟ್ ಚೇಂಜ್ ಇಟ್. ಪಾರ್ಕ್ ಒಳಗಡೆ ಸ್ಟ್ರಕ್ಚರ್ ಇರಬಾರ್ದು ಇದೆ. ಅಲ್ಲ ಸರ್, ಯಾವ ಫಂಡಲ್ಲಿ ಕಟ್ಟಿದ್ದಾರೆ ಏನು ನೋಡ್ಕೊಂಡು ಅದು ಯಾರು ಅಂತ ಹೇಳಿ ಕ್ರಿಮಿನಲ್ ಕೇಸ್ ಯಾರು ಮಾಡಬೇಕಾದ್ರು MLA ಕೇಳಬೇಕು. ಯಾವ ಪೀರಿಯಡ್ನಲ್ಲಿ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಯಾವ ಡಿಪಾರ್ಟ್ಮೆಂಟ್ ಆಗಿದೆ ಕೇಳಬೇಕು. ಇಲ್ಲ ಇದು ಮುಂದೆಯಿಂದ MLAಗಳು BJPನಲ್ಲಿ ಇರೋರು ಅವ್ರು ಕೇಳಬೇಕು. ಯಾರು ತಿನ್ನಿದಾರೋ, ಯಾರು ಲೂಟಿ ಮಾಡಿದಾರೋ, ಎಷ್ಟು ಪರ್ಸೆಂಟೇಜ್ಗೋಸ್ಕರ ಇದನ್ನ ಕಟ್ಟಿದ್ದು ಅವರು ವೆರಿಫೈ ಮಾಡಬೇಕು. ಇಲ್ಲಾಂದ್ರೆ ಡೆಪ್ಟಿ ಕಮಿಷನರ್ ಅದು ಮಾಡಬೇಕು. ಡೆಪ್ಟಿ ಕಮಿಷನರ್ ಟು ಡೂ ದಟ್. ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು ಸರ್ ಭವನಲ್ಲಿ. ಒಳ್ಳೆ ಒಳ್ಳೆ ಡೋರು ಎಲ್ಲ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿ. ಆಮೇಲೆ ಈಗ ಏನ್ ಹಾಕಿದಾರ ಡೋರ್ ತಗೊಂಡು ಹೋಗಿದ್ಮೇಲೆ ಇವಾಗ ಏನು ಅದು ಫೋಟೋ ಆಡ್ಬಿಟ್ಟು ಒಂದು ಇದಾಕ್ಬಿಟ್ಟು ಒಂದು ಕಲರ್ಫುಲ್ ಗೇಟ್ ಏನು ಹಾಕ್ದಂಗಿದೆ. ಎಸ್, ಅದು ಹಾಕುದು ತಪ್ಪು. ದೇ ಕೆನಾಟ್ ಗೋ ಟು ದ ಪ್ರಿಮಿಸಸ್. They cannot go to the premises because the High Court has given permanent stay. Sir, permanent stay ಇದೆಯಲ್ಲ, Yes. permanent stay ಇರಬೇಕಾದ್ರೆ ಇವರು ಎನ್ಕ್ವೈರಿ ಮಾಡಬಹುದು ಸರ್. ಯಾರು ಸರ್? DC ಯಾವುದು ಬಗ್ಗೆ? ಅದೇ how it was constructed. Yes, she can find out. ಎಲ್ಲಿ ಲೇಖನ ತಪ್ಪಾಗಿದೆ, ಬೇರೆ ಇಟ್ ಇಸ್ ರಾಂಗ್, ಅವ್ರ ಮೇಲೆ ಕ್ರಮ ತಗೊಳ್ಬಹುದು. ನಿಮ್ಮಿನಿಂದ ಎಚ್ಚರಿಕೆ ಲಾಸ್ ಆಗಿ ಹೈಕೋರ್ಟ್ನೇ ಈ ತರ ಸ್ಟೇ ಕೊಟ್ಟಿದೆ, ನೀವು ಮಾಡಿದ ತಪ್ಪಿಗೋಸ್ಕರ ಈ ತರ ಆಗಿದೆ ಅನ್ನೋ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬಹುದು. First we have to find out who is the contractor. ಇದ್ರೆ ಅವ್ನಿಗೆ ಗೊತ್ತಾಗುತ್ತೆ ಬಿಲ್ ಇದೆ ಏನೋ ಜಾತಿಗೆ ಅರ್ಲಿಯರ್ MLA ಅಲ್ವಾ, XMLA ಸರ್ ಅವರ ಮಾಡಿದ್ದು ಅದನ್ನ ಅವ್ರನ್ನ ಕೇಳಿದ್ರೆ ಕಾಂಟ್ರಾಕ್ಟ್ ಹೇಳ್ತಾರೆ. ಅದಕ್ಕೆ ಟು ಫೈಂಡ್ ಔಟ್ ವೈ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಎಂತ ಕಾಂಟ್ರಾಕ್ಟ್. ಸರ್ MP ಬರುವಾಗ ಟ್ರೈನ್ ಸ್ವರ್ಣ ಟ್ರೈನ್ ಬೇಡ, ಕೋವಿಡ್ ಇದೆ, ಹೌದು, ಸೋಷಿಯಲ್ ಡಿಸ್ಟೆನ್ಸ್ ಇರಲ್ಲ, ಅದರಿಂದ ನಮಗೆ ಈ ಊರಿಗೆ ಟ್ರೈನ್ ಬೇಡ ಅಂತ ಕೇಳ್ತೀವಿ. ಅವ್ರ ಹತ್ರ ಏನಾದರೂ ಈ ಕೋವಿಡ್ಗೂ ಸ್ಪೆಷಲ್ ಆಗಿ KGF ಲಾಟ್ ಆಫ್ ಅಟೆನ್ಷನ್ ಕೊಡಬೇಕು. ತಾವು ಏನು 2 ದಿವಸ ಮುಂದೆ ಹೇಳಿದರೆ ಸ್ವರ್ಣ ಟ್ರೈನ್ ಬಿಡ್ತೀವಿ ಅನ್ನೋದು ಬೇಡ ಸರ್, ಈಗ ಅವಶ್ಯಕತೆ ಇಲ್ಲ. ನಮ್ಮ ಜನ ಒಂದು ಮೈನಿಂಗ್ ಕಡೆ ಒಂದೊಂದು ಅಟ್ಯಾಚ್ಡ್ ಮನೆಗಳಿದೆ. ಈ ಕೊರೋನಾ ಶುರು ಆಗಿಬಿಟ್ರೆ ಕೊರಮಂಡಲ್ ಟು ಮಾರಿಗಪ್ಪಂ ಇಟ್ ವಿಲ್ ಸ್ಪ್ರೆಡ್ ಲೈಕ್ ಎನಿಥಿಂಗ್. ಅದರಿಂದ ಸದಿಕಿ ಸ್ವರ್ಣ ಟ್ರೈನ್ ಈಗ ಬಿಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಸ್ವರ್ಣ ಟ್ರೈನ್ ಬಿಡೋದಲ್ಲ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಮಿನಿಸ್ಟರ್ ಊರ್ ಮೇಲೆ ಊರ್ ಜನರ ಮೇಲೆ ವೋಟ್ ಹಾಕಿಲ್ಲ ಅನ್ನೋದು ಒಂದು ಪ್ರಶ್ನೆ. ಡೈರೆಕ್ಟ್ ಆಗಿ ಕೇಳಿ. ಸರ್, MP ತಮ್ಮ ಮನೆಗೆ ಬಂದು ಹೋದ ನಂತರ ಒಂದು ಮುನ್ಸಿಪಲ್ ಮಿನಿಸ್ಟ್ರು ಟೆಂಡರ್ ಬಿಡೋಲ್ಲ, ಬಾಡಿಗೆ ಮಾತ್ರ ರೇಸ್ ಮಾಡಿಬಿಟ್ಟು ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ನಂತರ ಅದನ್ನು ಟೆಂಡರ್ ಬಿಡದೆ ಹಂಗೆ ಬಾಡಿಗೆ ರೇಸ್ ಮಾಡಿ ವಸೂಲು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈಗ MPನೂ ಇಳಿದಿದ್ದಾರೆ ಅಂತ ಮಾಹಿತಿ ಇದೆ. ಆ ವಿಚಾರದಲ್ಲಿ ತಮ್ಮನ್ನ ಕನ್ವಿನ್ಸ್ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ತಮ್ಮ ಮನೆಯಲ್ಲಿ ಬಂದು ಮಾತಾಡಿದ್ರು ಅಂತ ಇಡೀ KGF ಅಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಕನ್ವಿನ್ಸ್ ಆಗ್ತೀರಾ ಇಲ್ಲ ಟೆಂಡರ್ ಮಾಡೋಕ್ಕೆ? ನನ್ನ ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಶಿವಬೆರಮನ್ ಮುರುಗನ್ನ ಕನ್ವಿನ್ಸ್ ಮಾಡಿ ಎಷ್ಟೋ ಟ್ರೈ ಮಾಡಿದೆ, ಅವ್ರು ಫಾರ್ಮ್ನ ಕಡೆ ತಗೊಂಡು ಹೋಗ್ಬಿಟ್ರು. ನಿನ್ನ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಪಾರ್ಟಿ ಮೇಲೆ. ಮುರುಗನ್ಗೆ ಹಂಗಾಗಿದೆ ಅಂದರೆ ನನಗೆ ಹೆಂಗೆ ಆಗ್ಬೋದು? ದೇ ಕೆನಾಟ್ ಕನ್ವಿನ್ಸ್ ಮೀ. ಇಟ್ ಈಸ್ ಎ very clearly municipal manual act.
ಬುಕ್ ಇಲ್ಲಿನೂ ಇದೆ, ನನ್ನ ಮನೆಯಲ್ಲಿ ಇದೆ. ಮುನ್ಸಿಪಲ್ ಮ್ಯಾನ್ಯುಯಲ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 72 ತಗೊಂಡು ನೋಡಿ ಬಾರೆ. ಇಟ್ ಹ್ಯಾಸ್ ಟು ಬಿ ಪಬ್ಲಿಕ್ ಆ್ಯಕ್ಷನ್. ನೀವು ಈ ಟೆಂಡರ್ ಕೊಡಬೇಕೋ ಅದು ಈ ಟೆಂಡರ್ ಥರ ಕ್ಯಾನ್ಸಲ್ ಮಾಡಿಬಿಟ್ಟು ಪ್ರೈಸ್ ಮಾಡಿ ರೈಸ್ ಆಗುತ್ತೆ ನನ್ನ ಹೈಕೋರ್ಟ್ ಹಸ್ ಸೆಟ್ ಗೋ ಫಾರ್ ಆ್ಯಕ್ಷನ್. KGF ಕೋರ್ಟ್ನಲ್ಲಿ ಕೊಟ್ಟಿದ್ದಾರೆ 160 rupees ಯು ಹ್ಯಾವ್ ಟು ಕಲೆಕ್ಟ್ ಫ್ರಮ್ ದಟ್ ಮಾರ್ಕೆಟ್ ಪೀಪಲ್. ಅವ್ರು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೋ ಕೌನ್ಸಿಲ್ ಬಾಡಿ ಇದನ್ನ ಕ್ವಶ್ಚನ್ ಮಾಡಿದರೆ ಇಷ್ಟು ಲಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಹಂಗಿದ್ರೆ ಕೌನ್ಸಿಲ್ ಬಾಡಿ ಆಲ್ಸೋ ಕೊಲಿಡೇಟ್ ಅರ್ಥ ಆಗುತ್ತೆ. ನಾಳೆ ನಾನು ಕೌನ್ಸಿಲರ್ ಆ ಸಂದರ್ಭದಲ್ಲಿ ಈ ಕ್ವಶ್ಚನ್ ಬರಬಾರ್ದು. ದೇರ್ ಫೋರ್ ಇಟ್ ಹ್ಯಾಸ್ ಟು ಗೋ ಫಾರ್ ಈ ಟೆಂಡರ್ ಬಿಡಬಾರ್ದು ಅನ್ನೋ ನಾನು ಅರ್ಜಿ ಕೊಟ್ಟಿದ್ದೀನಿ. முதல்ல இருந்த மார்க்கெட் அசோசியேஷன்ல காங்கிரஸ் சம்பந்தப்பட்டவங்க தலைவர்களாக இருந்தாங்க சார். இப்போ பிஜேபி சம்பந்தப்பட்டவங்க தலைவராக இருக்கிறதுனால மேக்ஸிமம் உங்களை கன்வின்ஸ் பண்ணுறதுக்கு எம்பி வந்தாருன்றது தான் சார் இன்னைக்கு வரைக்கும் பேச்சு. இல்லைங்க, அது வெளியில் இருக்கிறவங்க பேசல, என்ன கன்வின்ஸ் பண்ண முடியாதுங்களே. நான் யாருக்கு பயப்படணும்? எதுக்கு நான் அவருக்கு பயப்படணும்? நான் எம் நாட் எ கரப்ட் ஃபெலோ, ஐ எம் க்ளீன் ஹேண்டட் ஃபெலோ. வை ஷுட் ஐ? நாட் ஓன்லி எம்பி, ஈவன் ಯಡಿಯೂರಪ್ಪ ಆಲ್ಸೋ ಚೀಫ್ ಮಿನಿಸ್ಟರ್ ಕೇಳಿದ್ರು ನಾನು ಕೇರ್ ಮಾಡೋದಿಲ್ಲ. Because my party, Republic Party of India, sir, I have to obey for my party and my KGF people. You can ask question, I oblige to you. You can ask number of questions, I don't get angry. If I have capacity to answer, I'll answer. If I don't have capacity or no reply, I'll say, I'm sorry sir, I don't know anything. So they are not convinced me. Regarding that MP also, regarding market, he never spoke. So you are for action. Public action. I am for public action. No doubt. Clear acha, nim doubt? BTV avra. Then place are change kiniga. There is a wide talk among the people. As a capacity of the national president. Change ninnu pesumbodu enakku bayama agudhu. Pinal Okay, come. As a national president, you know what is happening at UP. There is only rape. Yes. Every 10 hours there is a rape. Yes. And every 24 hours rape and murder. Yes. And they are targeting only SC community. Yes. And even Muslims are lynching. Yes. Why you have not raised any voice against this? I have given, it has appeared in the paper. Where it is? We have given statement. No. Given statement. No. It has appeared in the newspaper. 2nd October. In Maharashtra, it has appeared in the paper. No, you have given the statement. Yes. I told, yeah. ಒಂದು ಪ್ರೊಟೆಸ್ಟ್ ಇಲ್ಲ. No, why he is asking why there is no protest? See, if it is in the Karnataka state protest பண்ணலாம் சார். நம்ம சும்மா நம்ம ஊர்ல எப்படின்னாக்கா எங்கேயோ யூபியில் எப்படி நடந்துச்சுன்றான். யூபியில் அவன் ஊரால தேர்ந்தெடுத்தான், நீ தேர்ந்தெடுத்த அந்த ஊர்ல எங்க ஆணைக்குள்ளக்காரனையும். சரி சார், அதுக்காக நீ பேசாத இருப்பீங்க. Naturally. நேஷனல் பிரசிடென்ட் தானே. ஏய், நீ மக்கள் நேஷனல் பிரசிடென்ட் தான். மக்கள் ஒரு யூபி மாத்திரம் இல்ல, entire country ல ஒரு நேஷனல் பிரசிடென்ட் ஒரு நம்ம கேஜி ஃபுல்ல இருக்கறானா எவ்வளவு ரெஸ்பெக்ட் கொடுக்கணும். இதா நீ ரெஸ்பெக்ட் கொடுக்காத உனக்கு நான் ஓடி நிக்கட்டா? சொல்ல. நீ மரியாதை கொடுக்க மாட்ட, ஆனா நான் மட்டும் உனக்கு வந்து கழுவி நிக்கணுமா? ஃபர்ஸ்ட் யூ மஸ்ட் பி, தென் only you should question me. உள்ளூர்ல நேஷனல் பிரசிடென்ட் நிக்கிறானே, அப்ப நீ எப்படி போறணும் ஓட்டு? அப்ப நான் உன் கண்ணுக்கு நேஷனல் பிரசிடென்ட் தெரியல. நேஷனல் பிரசிடென்ட் நிக்கிறான் முனிசிபாலிட்டியில, அவன் பார்ட்டியில, அப்ப இவன் நேஷனல் பிரசிடென்ட் தெரியல. இவனுக்கு ஒலிக்கும் போது மட்டும் நான் நேஷனல் பிரசிடென்ட். சொல்லுங்க. ನಾನು ಕೇಳ್ದೆ ಸರ್, ನೀವು ಸುತ್ತಿ ವರ್ಷ சொல்லு. சேம் கொஸ்டின் சார். இப்போ கொரோனா இருக்கிறதுனால நான் நிறைய ப்ரொசீஜர் எடுத்துருக்கேன். நான் யூ நோ வெரி வெல் எவ்ரி பர்த்டே ஐ யூஸ் டு பப்ளிக் மீட்டிங், பட் ஐ ஹவ் டு மெயின்டைன் தட் லா அண்ட் ஆர்டர். அந்த மரியாதைக்காக தான் நான் விட்டுக்கிறேன். இல்லைனாக்கா இது மேலே கண்டெக்ட் பண்ணி பப்ளிக் மீட்டிங்கில் பேசியிருக்கோம். நான் பிஜேபி கவர்மெண்ட் அட்டாக் பண்ணி பேசியிருப்பேன். யூபியில் இருக்கிறது உன் கவர்மெண்ட்டு தான், சென்ட்ரலில் இருக்கிறது உன் கவர்மெண்ட்டு தான் பேசியிருக்கேன். பேச வாய்ப்பு எனக்கு வரும்போது அதை நான் பேசுவேன். ஏன்னா இப்போ கொரோனானால போலீஸ் பர்மிஷன் கொடுக்க மாட்டாங்க. போலீஸ் ரொம்ப ஸ்ட்ரிக்ட், வெரி ஸ்ட்ரிக்ட் போலீஸ். கேஜிஎஃப் போலீஸ் பற்றி எதுனா சொல்கிறீங்களா, கேட்குறீங்களா கோபி சார்? உங்களுக்கு நல்லா தெரியும், உனக்கே தெரியும். கட்ட பஞ்சாயத்து பண்ணி உட்காந்துக்கிறாங்க சார் போலீஸ் ஸ்டேஷனில். ஒரு கேஜிஎஃப் தேர் டூயிங் கட்ட பஞ்சாயத்து. 2nd October, sir. சரி. இல்லை அவரு என்ன காரணத்துக்கு கேட்டாருன்னு தெரியும். பிள்ளை கஞ்சா பிடிபட்டுருக்காங்க போலீஸ் வந்து கிட்டத்தட்ட 800-900 கிலோ கஞ்சா பிடிபட்டுருக்கு கேஜப்ல. ஆமாம், அதை பற்றி உங்களுடைய கருத்து சார்? சரி, பிடிச்சிட்டு மிச்சம் கொடுப்பாங்க. பிடிச்சிட்டு மிச்சம் கொடுப்பாங்கன்னா அவங்க எப்படி பிடிக்கிறாங்கன்னு எனக்கு கேள்வி கேட்கக்கூடாது. பிடிச்சிட்டு மிச்சம் கொடுக்குவாங்க.
வேற ஏதாவது கேட்குறீங்களா? இந்த பர்த்டேக்கு ஸ்பெஷலாக என்ன ரெசல்யூஷன் சார் இது பண்ண போகிறோம் இந்த வருஷத்தில் அப்படின்னு இதெல்லாம் எந்த வருஷத்துல? இப்போ இந்த பர்த்டேக்கு ஒரு ரெசல்யூஷன் உங்கள் பார்ட்டிக்காருக்கோ இல்லை ஊருக்கோ? கொரோனா முடிஞ்ச உடனே பெரிய போராட்டம் பண்ணி தங்கவயல் மக்களுக்கு எம்எல்ஏ எம்பியும் சேர்ந்து ஒரு தொழிற்சாலையை உருவாக்கலன்னு சொன்னால் மாபெரும் போராட்டம் நடத்துவேன். குடி தண்ணிக்கு போராட்டம் நடத்துவேன். லா அண்ட் ஆர்டர் ஃபெயிலூர் ஆயிடுச்சு, அதுக்கு ஒரு போராட்டம் பண்ணுவேன். அதுக்கு எவிடன்ஸோட ப்ரூவ் பண்ணுவேன். ஐ கேன். வேற இப்போ ரீசெண்டாக நீங்கள் இந்த மீடியாலலாம் கொடுத்தீங்க, நீங்கள்லாம் கூட எஸ்எஸ்டியில் வீட்டிலலாம் வச்சேன் ரிசார்ட்டில் போயிட்டு. சார் அது ரெசார்ட்டில் போயிட்டு சுயேட்சிக்காரங்களோட 9 பேர் போயிட்டு சேர்ந்தார். சுயேட்ச் கவுன்சிலர்ஸ் எல்லாம் போய் சேர்ந்தார். ஆமாம், அதாவது சீனியர் ஜெர்னலிஸ்ட்டுங்களுக்கு தெரியும், அவங்கள கேளுங்க எதுக்கு சேர்ந்தாங்க என்ன ஏதுன்னு. தேர் ஃப்ரம் கேஜிஎஃப் ஒன்லி. ஆல் பிள்ளை சீனியர் மோஸ்ட், கிருஷ்ணமூர்த்தி சீனியர் மோஸ்ட், ராஜா சீனியர் மோஸ்ட், கோபி சீனியர் மோஸ்ட். சொல்லுங்கள் சார், எதுக்கு சார் சேர்ந்தாங்க? நான் சார் ஒரு ஜெர்னலிஸ்ட் சீனியர் மோஸ்ட், உங்களுக்கு நீங்கள் எதுனா ஒன்று போட்டு எழுதவே மாட்டீங்களா? உங்களுக்கு தெரியாதா? ஒன்று மட்டும் போட்டவங்களா? என்ன ಸರ್ ಯಾರನ್ನ ಕರಿಬೇಕಾದ್ರೆ ಯಾರು ಗೊತ್ತಾಗ್ಬೇಕಾಗಿಲ್ಲ, ನೀವು ಅಪೋಸಿಷನ್ ಪಾರ್ಟಿ ಆಗಿರೋದ್ರಿಂದ ಅವ್ನಿಗೆ ನಿಮ್ಮನ್ನ ಕೇಳ್ತಾ ಇದ್ದಾರೆ. ಓಕೆ, ಈಗ ಏನೇನು ಕೇಳ್ತೀರಿ, ಏನಕ್ಕೋಸ್ಕರ ಸೇರಿದಾರನ್ನ? ಏನ್ ಹೇಳ್ತೀರಿ ಅದ್ರ ಬಗ್ಗೆ ಅಂತ? ಅದ್ರ ಬಗ್ಗೆ ನಗರಸಭೆ ಚುನಾವಣೆ ಬಗ್ಗೆ ಹೊರ ಊರಿಗೆ ಸೇರಿ ಅವರು ಸಭೆ ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಅಂತ ಅವ್ರು ಕೇಳ್ತಾರೆ. ಹೇಳ್ತೀನಿ. ಈಗ ಇಂಡಿಪೆಂಡೆನ್ಸ್ ಅದು ಅವ್ರ ರೈಟ್, ಎಲ್ಲಿಯಾದ್ರೂ ಹೋಗಿ ಅವ್ರಿಗೆ ಜಾಯಿನ್ ಮಾಡ್ಬೋದು. ಅದಕ್ಕೆ ಅವ್ರು ಇಂಡಿಪೆಂಡೆಂಟ್ ಅಂತ ಬಂದಿದ್ದಾರೆ. ಆ ಇಂಡಿಪೆಂಡೆಂಟ್ಗೆ ಯಾವ ಪಕ್ಷನೂ ಯೋಗಿತಿಲ್ಲ. அதனால நம்ம ವಾರ್ಡ್ನಲ್ಲಿ ಈ ಮಗ ಯೋಗಿನಿಗೆ ನಾನು ಮಗ ಯೋಗಿಯಲ್ಗೆ ವೋಟ್ ಹಾಕಿದ್ವಿ ಏನ ಆ ವಾರ್ಡ್ನಲ್ಲಿ ಇರೋರು ಹೇಳಬೇಕು. ಈಗ ಅವರು ಉಗಿಬೇಕು, ನೀವು ಇಂಡಿಪೆಂಡೆಂಟ್ ಆಗಿ ಇರಬೇಕು, ನೀ ಏನಕ್ಕೋಸ್ಕರ ಆ ಪಕ್ಷದಲ್ಲಿ ಹೋಗಿ ಸೇರಿದ್ದೀನಿ ಅವ್ರು ಕೇಳಬೇಕು. ವೋಟ್ ಆಗಿರೋರು ಅವ್ರು ತಾನೆ. ಈಗ ಅವ್ರು ಮಾತಾಡೋ ಟೈಮ್ಲಿ ಏನು ಹೇಳ್ತಾರೆ ನಮ್ಮ ಕೌನ್ಸಿಲರ್ಗಳು, ಪಾಪ ಮೇಡಮ್ ಅವರು ಭಾಳ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೋ, ಅವರು ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು சேரிப்பி. மேடம் நிறையா நல்ல வேலை செய்வாங்கன்றதுக்காக நாங்கள் போய் சேர்ந்தோம் அப்படின்னு சொல்கிறாங்க. அது நீங்கள் டிவிலெல்லாம் காமிச்சு நான் பார்த்தேன். மேடம் நல்லா வேலை செய்கிறான்றதுக்காக போல, மேடம் காசு கொடுக்குறாங்க போய்க்கிறேன். யார் அது? மேடம் காசு கொடுக்குறாங்கன்னு போயிருப்பீங்க. இல்லை நாங்கள் காசு வாங்கலை, நாங்கள் சத்திக்கிறதுக்கு அப்படின்னாக்கா நமக்கு அது ஒன்றும் செய்ய தெரியாது. இதுக்கு முன்னே பக்த வச்சுல சார் இருக்கும்போது தெரியும் சார் உங்களுக்கு. அவர் மாத்திரம் என்ன மாதிரி ஒரு 2 பேரோட கெலிச்சிட்டு இருந்திருந்தாருன்னா இந்த ஊரில் பெரிய ராக்கெட்டாக இருக்கும். வெறும் கிட்னாப்பே இருக்கும், வெறும் பீர்லேயே மூஞ்சி கழுவி இருப்பானுங்க, ரிசார்ட்டில் வெறும் பிஸ்லரியிலே குளிச்சிருப்பானுங்க. ஆகிருக்குமா இல்லையா? ஆனால் இங்கே நாதி கூட இல்லை காம்படிஷன் பண்ணுறதுக்கு. எஸ்ராஜன் அந்த மாதிரி கொடுக்குறேன்னு சொல்லியிருந்தா உடனே எஸ்ஆர் 20 லட்சம் கொடுக்குறான், மேடம் 25 கொடுத்தா வருவேன், இப்படியெல்லாம் ஓடி இருக்கும். நான் கேரே பண்ணல. நீ எத்தனை லட்சம் கொடுத்து உக்காந்தா இல்லையோ, விநாயகர் கிட்ட மாம்பழம் சுத்தின வர கணக்கு தான் நான் உள்ளக்கிற வரைக்கும். நான் உள்ளக்கிற வரைக்கும் விநாயகர் கிட்ட மாம்பழத்தை கொடுத்துட்டு போயிடணும், ஒன்றும் பண்ண முடியாது. இப்போ புரிஞ்சிருக்கோன்னு நினைக்கிறேன் சார். ஓகே சார். சார் ரிசர்வேஷன் ரைட்ஸ் ஒரு நாள் உரியம்பேட்டில் நம்ம கான்ன்ற ஒரு கவுன்சிலர் அவங்க ஒய்ஃப் ஜெயிச்சுக்கிறாங்க. ஒரு இந்த ஃப்ளட் வந்துச்சிங்களே, அப்போ அவர் சொன்ன ஸ்டேட்மெண்ட் என்ன தெரியுங்களா? உங்கள் டிவிலெಲ್ಲ ಕೂಡ வந்துச்சு. ಎಲ್ಲಿ ಹೋಗಿದ್ದಾರೆ ಎಮ್.ಎಲ್.ಎ, ಎಲ್ಲಿದ್ದಾರೆ ಗೊತ್ತಿಲ್ಲ, 2 ವರ್ಷಕ್ಕೆ ಮೇಲೆ ಆಗಿದೆ, ಏನೋ ಡೆವಲಪ್ ಮಾಡಲಿಲ್ಲ, அப்படி இப்படின்னெல்லாம் சொல்லிட்டோம். அது வேணா நீங்கள் ரிப்பீட் பண்ணி பாருங்க. இப்போ போய் அவர் சொல்கிறாரு ಒಳ್ಳೆ ಡೆವಲಪ್ಮೆಂಟ್ ಮಾಡೋ ಮೇಡಮ್, ಅದಕ್ಕೋಸ್ಕರ ನಾವು ಬಂದಿದ್ದು. ನಾವು ಆವತ್ತು ಕಾಂಗ್ರೆಸ್, ನಾವು ಇವತ್ತು ಕಾಂಗ್ರೆಸ್. எதில் சாப்பிட்றது? எதில் சார் சாப்பிட்றது? ஸ்பூன்லையா கையிலையா? அந்த மாதிரி ஆளுங்க. இவங்களுக்கெல்லாம் நான் பதில் சொல்லியிருந்தாக்கா எனக்கு வேல்யூ இருக்குமா? நீங்கள் எதை கேட்குறீங்க அஜி? சார் ரிசர்வேஷன் ரைட்ஸில் கேஸ்ட் ஃப்ராட் பண்ணி 2 பக்கமும் இண்டிபெண்ட்டாக ஜெயிச்சிருக்கிறாங்க, காங்கிரஸ் பார்ட்டிலையும் ஜெயிச்சிருக்கிறாங்க. காங்கிரஸ் பார்ட்டி இண்டிபெண்ட் மேலே கேஸ் போட்டுக்கிறாங்க, மறுபடியும் இண்டிபெண்ட் மேலே எந்த வித ஆக்ஷனும் எடுக்காது, கோர்ட்டில் ஸ்டே இருக்குதுங்க, அப்படியே டெம்பரவரி ஸ்டே வாங்கி இருக்குதுங்க. அந்த மாதிரி ஆளுங்கள நாளைக்கு பிரசிடென்ட் எலெக்ஷனில் ஓட்டிங் ரைட்ஸ் இருக்குங்களா? ஓட்டிங் ரைட்ஸ் வந்து யாராவது போயிட்டு கோர்ட்டில் இவங்க மேலே கேஜிஎஃப்ல 5-6 பேர் மேலே கேஸ் ஃபைல் ஆகிக்குது, இவங்களுக்கு ஓட்டிங் ரைட் கொடுக்கக்கூடாதுன்னு ஹைகோர்ட்டில் கேட்கணும், இல்லைன்னா எலெக்ஷன் கமிஷன் கிட்ட கேட்கணும். கொடுக்காத டிஸ்கிரிஷன் பவர் ஆஃப் டெப்டி கமிஷனர். டெப்டி கமிஷனர் அப்படியெல்லாம் முடியாது, அவங்க ஓட்டிங் பவர் இருக்குன்னு சொன்னால் யாரும் ஒன்றும் பண்ண முடியாது. ஏன்னா அவங்க எலெக்ஷன் ஆஃபீஸர் இந்த முனிசிபாலிட்டிக்கெல்லாம். அதனால யாராவது கோர்ட்டுக்கு போய் இவங்க மேலே இந்த கேஸ் இருக்குது, ஆள் மாறாட்டம் பண்ணி இவன் கண்டெஸ்ட் பண்ணிக்கிறான், ஜாதி மாறாட்டம் பண்ணி கண்டெஸ்ட் பண்ணிக்கிறான்,
இப்படியெல்லாம் கேஸ் ஃபைல் ஆகிருக்குது, அதனால எங்களுக்கு ஓட்டிங் ரைட்ஸு கேஸ் முடிகிற வரைக்கும் கொடுக்கக்கூடாது அப்படின்னு ஃபைல் பண்ணலாம். சார் எம்எல்சி கிராஜுவேட் எலெக்ஷன் வந்திருக்கு, ஏதாச்சும் கேண்டிடேட் உங்களை அப்ரோச் பண்ணி உங்க சப்போர்ட் எதனா கேட்டுட்டாங்களா? பார்ட்டியினுடைய சப்போர்ட். நான் கிராஜுவேட் இல்லை, அதனால அப்ரோச் பண்ணேன். பார்ட்டியினுடைய நேஷனல் பிரசிடென்ட் சார். ஆமாம், அந்த மூலயமா எதனா அப்ரோச் பண்ணி எனக்கு அப்ரோச் பண்ணுவாங்க, போன முறை கூட அப்ரோச் பண்ணுவாங்க. ஆனால் என்ன ஒன்றுனாக்கா என்கிட்ட காசும் கொடுக்க முடியாது, நான் காசு வாங்குறது கிடையாது. அதனால் நான் பெருசாக அப்படி சுற்றின்னு போயிடுவேன். எனக்கு அவங்க இப்போ காசு கொடுக்க முடியாது, ನಾನು ವಾಂಗೋ ಮಾಟೆ. ಸರ್ ಮುನ್ಸಿಪಾಲಿಟಿ ಫಾರಮ್ ಆದಮೇಲೆ ನೀವು ಒಳಗಡೆ ಕೂತ್ಕೊಂಡ್ಮೇಲೆ ಫಸ್ಟ್ ಮೀಟಿಂಗು ಫಸ್ಟ್ ಸಬ್ಜೆಕ್ಟು ಯಾವುದಿದೆ? ಫಸ್ಟ್ ಸಬ್ಜೆಕ್ಟ್ ಫಸ್ಟ್ ಮೀಟಿಂಗ್ನಲ್ಲಿ ಎಷ್ಟು ಖರ್ಚು ಮಾಡಿದಾರೋ, ಎಲ್ಲೆಲ್ಲಿ ಖರ್ಚು ಮಾಡಿದಾರೋ, ಎಲ್ಲೆಲ್ಲಿ ಮಿಸ್ಯೂಸ್ ಮಾಡಿದಾರೋ ಅದ್ರ ಮೇಲೆ ಕ್ವಶ್ಚನ್ ಮಾಡಿ ಅದ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಹೇಳ್ತಾರೆ. ಆ ದಾಖಲೆಗಳ ರೈಟ್ ಆಫ್ ಇನ್ಫಾರ್ಮೇಷನ್ ತಗೊಂಡಿಟ್ಟಿದ್ದೇನೆ. ಬಿಫೋರ್ ಐ ಆಮ್ ಕೌನ್ಸಿಲ್ ಎಲೆಕ್ಟಿಂಗ್, ಬಿಫೋರ್ ದಟ್ ಐ ಗಾಟ್ ಇಟ್ ರೈಟ್ ಆಫ್ ಇನ್ಫಾರ್ಮೇಷನ್. ಪೂರ್ತಿ ರೈಟ್ ಆಫ್ ಇನ್ಫಾರ್ಮೇಷನ್ ರಾಂಗ್ ತಪ್ಪು ಮಾಹಿತಿಗಳೇ ಕೊಟ್ಟಿದ್ದಾರೆ. ಅದನ್ನೆಲ್ಲ ಅಟ್ಯಾಚ್ ಮಾಡಿ ನಾನು ಈ ಸೆಕ್ರೆಟರಿ, ಡೈರೆಕ್ಟರ್, ಚೀಫ್ ಮಿನಿಸ್ಟರ್ ಎಲ್ಲರಿಗೂ ನಾನು ಕೇಳಿದ ಮಾಹಿತಿ ಇದು, ಅವ್ರು ಕೊಟ್ಟಿರೋ ಮಾಹಿತಿ ಇದು, ಇದು ತಪ್ಪಾಗಿ ಕೊಟ್ಟಿದ್ದಾರೋ, ಇಷ್ಟು ಅಮೌಂಟ್ ಖರ್ಚು ಮಾಡಿರೋದು ತಪ್ಪಾಗಿದೆ, ಅಮೃತ್ ಸಿಟಿಗೆ ಎಷ್ಟು ಖರ್ಚಾಗಿದೆ, ವಾಟರ್ ಬೋರ್ಡ್ ಅವ್ರಿಗೆ 50 ಕೋಟಿ ಕೊಟ್ಟಿದ್ದಾರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಗೂ. ಆ ಪ್ರಾಜೆಕ್ಟ್ ಮಾಡಿದೆ ನಾನು, ಅದು ಪ್ರಾಜೆಕ್ಟ್ ಮಾಡಿಕೊಟ್ಟಿರೋ ಶ್ರೀಧರ್ ಇಂಜಿನಿಯರ್, ಈಗ ಮುನ್ಸಿಪಾಲಿಟಿನಲ್ಲಿ ಇರೋರು. ಅದಕ್ಕೆ 9 ಲಕ್ಷ ಹಣ ಕಟ್ಟಿರೋದು ನಾನೇ. ಅದು ಎಷ್ಟು ಮಟ್ಟಕ್ಕೆ ಯಾರು ಗೊತ್ತಿದೆ, ಅಂಡರ್ಗ್ರೌಂಡ್ ಪೈಪ್ನಲ್ಲಿ ಎಷ್ಟು ಇಂಚ್ ಪೈಪ್, ವಾಟ್ ಈಸ್ ದಟ್ ದಯಾ, ಯಾರಿಗಾಗ ಗೊತ್ತಿದ? ಇಲ್ಲ. ಅವ್ನು ಅಲ್ಲ ಮಾಡ್ತಾನೋ ಪೈಪ್ ಒಳಗಡೆ ಹಾಕ್ತಾನೋ, ಆಮೇಲೆ ಅಲ್ಲ ಮಾಡ್ತಾನೋ ಪೈಪ್ ಒಳಗಡೆ. ಹನುಮಂತಪ್ಪ ಪೀರಿಯಡಲ್ಲಿ 9 ಲಕ್ಷ ಎಸ್ ಕಟ್ಟಿದ. ಆವತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ಗೆ ನಾನು 9 ಲಕ್ಷ ಕಟ್ಟಿದ್ದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ನಮ್ಮ KGF ಇರಬೇಕು. ಇದು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ನಾಟ್ ಓನ್ಲಿ ಫಾರ್ ನಾನ್ ಮೈನಿಂಗ್ ಏರಿಯಾ, ಇಟ್ ಈಸ್ ಫಾರ್ ಮೈನಿಂಗ್ ಏರಿಯಾ ಆಲ್ಸೋ ಸೇರಿಸಿ KGF ಕಾನ್ಸ್ಟಿಟ್ಯೂನ್ಸಿಗೆ. ವೈ ದೇ ನಾಟ್ ಡನ್ ದಿಸ್ ಅಂದ್ರೆ ಅದು ಸೆಕೆಂಡ್ ಫೇಸ್ ತರಲ್ಲ. ಫಸ್ಟ್ ಫೇಸ್ ಇನ್ನೊಂದು ಕಂಪ್ಲೀಟ್ ಮಾಡ್ಬಿಡ್ಲ, ಇವತ್ತು ಸೆಕೆಂಡ್ ಫೇಸ್ ಹೆಂಗೆ ಬರುತ್ತೆ? ಸೊ ಮಾರ್ಕೆಟ್ ಆಕ್ಷನ್ದು ಆಮೇಲೆ ನಿಧಾನವಾದ ಸಬ್ಜೆಕ್ಟು ಫಸ್ಟ್ ಸಬ್ಜೆಕ್ಟ್ ಇದು ನಿಮ್ಮ ಮುನ್ಸಿಪಾಲಿಟಿ. ಬಿಫೋರ್ ದಟ್ ಮಾರ್ಕೆಟ್ ಆಕ್ಷನ್ ಯಾತಕ್ಕೆ ಬಿಟ್ಟಿಲ್ಲ, ಏನಕ್ಕೋಸ್ಕರ ನಿಲ್ಲಿಸಿದೆ ಅಂದರೆ ನಾನು ಕೇಳಿದ್ದಕ್ಕೆ ನನ್ನ ರಿಪ್ಲೈ ಏನು ಬಂದಿದೆ ಗೊತ್ತಾ ಸರ್? ಮುನ್ಸಿಪಲ್ ಕಮಿಷನರ್ ಕಡೆಯಿಂದ ಅವ್ರ ಲಾಯರ್ ನನಗೆ ರಿಪ್ಲೈ ಕೊಟ್ಟಿದ್ದಾರೆ. ಈ ಟೆಂಡರ್ ಬಗ್ಗೆ ನಾನು ಕೇಳಿದ್ದಕ್ಕೆ ಸದಿಕಿ ಈ ಟೆಂಡರ್ ನಿಲ್ಲಿಸಿದ್ದೀವಿ ಅಂತ ಕೊಟ್ಟಿದ್ದಾರೆ. ಸದಿಕಿ ನಿಲ್ಲಿಸಿದ್ದೀವಿ ನಾನು ಕೇಳಿದ್ದೇನೆ, ಈ ಟೆಂಡರ್ ಬಿಡಬಾರ್ದು, ಇದು ಕಾನೂನಿಗೂ ಬದಲಾವಣೆ ಆಗಿದೆ. ಇಟ್ ಈಸ್ ಎಗೇನ್ಸ್ಟ್ ದ ಆಕ್ಟ್. ಆಕ್ಟ್ ಈಸ್ ಸುಪೀರಿಯರ್, ರೂಲ್ ಈಸ್ ನಾಟ್ ಸುಪೀರಿಯರ್. ಕಾನೂನಿನಲ್ಲಿ ಸೆಕ್ಷನ್ 72 ವೆರಿ ಕ್ಲಿಯರ್ ಆಗಿ ಪಬ್ಲಿಕ್ ಆಕ್ಷನ್ ಬಿಡಬೇಕನ್ನಿದೆ. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದೆ ಈ ಟೆಂಡರ್ ಕೊಡೋದಕ್ಕೆ? ಕಮಿಷನರ್ ಕೇಳಿದನು. ಕಮಿಷನರ್ ನಿಮ್ಗೆ ಡೆಪ್ಟಿ ಕಮಿಷನರ್ ಕೊಟ್ಟಿದ್ದಾನೆ ಹೇಳ್ತೀರಾ? ಡೆಪ್ಟಿ ಕಮಿಷನರ್ ಅಪ್ ಟು 1 crore ಈಸ್ ಎಲಿಜಿಬಲ್ ಫಾರ್ ಆಕ್ಷನ್, ನಾಟ್ ಮೋರ್ ದನ್ 1 crore. ಹಂಗಿದ್ರೆ ಅವ್ರಿಗೆ ಅಧಿಕಾರ ಕೊಟ್ಟಿರೋದು ಯಾರು? ಆ ಕಾಪಿ ಮಾಹಿತಿ ನನಗೊಂದು ಕೊಡಬೇಕು ಅಂತ ನಾನು ಕಳಿಸಿದ್ದೇನೆ. ಆದ್ದರಿಂದ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಡೆಪ್ಟಿ ಕಮಿಷನರ್ ಅಧಿಕಾರ ಅಲ್ಲ. ಕೋಲಾರ ಮುನ್ಸಿಪಾಲಿಟಿ ಸರ್, ಕೋಲಾರ ಮುನ್ಸಿಪಾಲಿಟಿ ಮಾಡಿರಲ್ಲ ಆಕ್ಷನ್. ಅಲ್ಲಿ ಕೇಳಿರೋರು ಆ ಥರ ಇದೆ, ಇಲ್ಲಿ ಕೇಳಿರೋರು ಹಿಂಗಿದೆ. ಒಂದು ಕಾಲೇಜಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದ್ದಾನೆ, ಅಲ್ಲಿ ಬಿಟ್ಟಡಿಗೆ ಬಿಟ್ಟಿದ್ದಾನೋ, ಇನ್ನೊಂದು ಕಾಲೇಜಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದ್ದಾನೆ, ಅವ್ನು ಸ್ಟಿಕ್ ಆಗಿದ್ದಾನೆ ಅರ್ಥ. ಇಲ್ಲಿ ಬಿಟ್ಟಡಿಗೆ ಆಗೋದಿಲ್ಲ, ಅಲ್ಲಿ ಬಿಟ್ಟಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್.